ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಗರದಲ್ಲಿದ್ದೀನಿ, ಅಮ್ಮನ ಮನೆಗೆ ಬಂದಿದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ಅಜ್ಜಿದು 100 ಇಯರ್ಸ್ ಬರ್ತ್ಡೇ ಒಂದು ಮೆಮೊರೇಬಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ಪ್ಲಸ್ಸು ಅವರು ತೀರ್ಕೊಂಡು 20 ಇಯರ್ಸ್ ಆಗಿದೆ. ಸೊ ಒಂದು ಫಂಕ್ಷನ್ನ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿ ಸಾಗರಕ್ಕೆ ಬಂದೆ. ಫಸ್ಟು ನಾನು ನಿಮಗೆ ನಮ್ಮ ಅಜ್ಜಿನ ತೋರಿಸ್ತೀನಿ. ಒಂದು ಫೋಟೋ ಇದೆ, ಆ ಫೋಟೋ ಮುಖಾಂತರ ನಾನು ನಿಮಗೆ ಅಜ್ಜಿನ ತೋರಿಸ್ತೀನಿ. ಓಕೆನಾ? ಇವಾಗ ನಮ್ಮ ಅಜ್ಜಿ ಫೋಟೋ ತೋರಿಸ್ತೀನಿ. ಇದನ್ನ ನಮ್ಮ ಚಿಕ್ಕಪ್ಪ ಬ್ಯಾಂಗ್ಳೂರಿಂದ ಮಾಡಿಸಿ ತಗೊಂಡು ಬಂದಿದ್ದು ಫೋಟೋ. ಸೊ ನೋಡಿ, ಇವರೇ ನಮ್ಮ ಅಜ್ಜಿ, ಅಂದರೆ ನಮ್ಮ ಅಪ್ಪ ಇದ್ದಾರಲ್ವ, ಅಪ್ಪನ ಅಮ್ಮ. ಈ ಫೋಟೋ ನೋಡ್ತಾ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಇವ್ರ ಜೊತೆ ಆಟಾಡಿದ್ದು, ಮತ್ತು ಇವ್ರ ಜೊತೆ ಬೆಳೆದಿದ್ದು ಎಲ್ಲ ಫುಲ್ ಮೆಮೊರೇಬಲ್ ಆಗಿ ನನಗೆ ಇವ್ರ ನೆನಪಾಗತ್ತೆ. ತುಂಬ ಎಮೋಷ್ನಲಿ ನೆನಪಾಗ್ತಾ ಇದ್ದಾರೆ. ಇವರು ಇನ್ನೂ ಇರಬೇಕಿತ್ತು ಅಂತ ಅನಿಸತ್ತೆ. ಮಿಸ್ ಯು, ಐ ಮಿಸ್ ಯು ಮೈ. ಓಕೆ, ಇವತ್ತು ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ ಈ ಫಂಕ್ಷನಿಗೆ. ಇವತ್ತು ಶನಿವಾರ. ಇವತ್ತು ಇಲ್ಲಿ ಅವ್ರು ಇದ್ದಿದ್ದು, ನಮ್ಮ ಅಜ್ಜಿ ಇದ್ದಿದ್ದು ಇದೇ ಮನೆಯಲ್ಲಿ. ಅದಕ್ಕೋಸ್ಕರ ಇಲ್ಲಿ ಊಟವನ್ನು ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಕಡೆಯಿಂದ ರಿಲೇಷನ್ಸು ಇಲ್ಲಿ ಬಂದು ಪ್ರೇಯರೆಲ್ಲ ಮಾಡಿ ಮತ್ತು ಊಟ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಇವಾಗ ಈ ಫೋಟೋವನ್ನು ಅಲ್ಲಿ ಸ್ಟ್ಯಾಂಡಲ್ಲಿ ಇಡೋಣ. ಅಲ್ಲಿ ಇಟ್ಬಿಟ್ಟು ಸಣ್ಣದಾಗಿ ಡೆಕೋರೇಟ್ ಮಾಡಿಬಿಟ್ಟು ದೀಪ ಹಚ್ಚೋಣ. ಓಕೆನಾ? ಇಲ್ಲಿ ನಾವು ಇವಾಗ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೀವಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ದೀಪ ಹಚ್ಚಿದ್ದೀವಿ ಮತ್ತು ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀವಿ. ಹೂ ಎಲ್ಲ ಇಟ್ಟಿದ್ದೀವಿ. ಅಜ್ಜಿದು ಫೋಟೋ ಇಟ್ಟಿದ್ದೀವಿ. ನೋಡಿ, ಈ ಥರ ಮಾಡಿದ್ದೀವಿ. ಮತ್ತು ದೇವ್ರ ಪೀಠಕ್ಕೆ ಈ ಥರ ಫ್ಲವರ್ಸ್ ಎಲ್ಲ ಇಟ್ಟಿದ್ದೀವಿ. ಕ್ಯಾಂಡಲ್ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡಿ, ಇಲ್ಲಿ ನಮ್ಮಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ನೀವು ಅಮ್ಮ? ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ. ಪಲ್ಯ ಮಾಡ್ತಾ ಇದ್ದೀರಾ? ಅದಕ್ಕೆ ಮಸಾಲೆ ಉರಿತಾ ಇದ್ದೀರಾ ಈಗ? ಹೌದು, ತೆಗಿತಾ ಇದ್ದೀರಾ? ತೆಗಿತೀನಿ. ಹೌದಾ? ಮೆಣಸು, ಹಾಂ, ಧನಿಯಾ, ಸಾಸಿವೆ ಹುರಿದಿದ್ದೀನಿ. ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೆಂತೆ. ಹಾಂ, ಸರಿ. ಇವರು ನಮ್ಮ ಅಣ್ಣನ ಹೆಂಡತಿ. ಇವರು ಅತ್ತಿಗೆ. ಇವರು ತೊಂಡೆಕಾಯಿನ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಅಡುಗೆನ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಸಂಜೆಗೆ. ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ. ಫುಲ್ಲು ಅದು ತುಂಬ ಪವರ್ ಅಲ್ವಾ, ಎಲ್ಲ ಕಣ್ಣಲ್ಲೆಲ್ಲ ನೀರಿದೆ. ಸೊ ಏನು ತಪ್ಪಾಗಿ ತಿಳ್ಕೊಂಬಿಡಿ ನೀವು. ಸಾಗರದಲ್ಲಿ ತುಂಬ ಮಳೆ ಇದೆ. ನಾನು ತೋರಿಸ್ತೀನಿ ಎಷ್ಟು ಮಳೆ ಬರ್ತಾ ಇದೆ. ನೋಡಿ, ಇಲ್ಲಿ ಜೋರು ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ, ಫುಲ್ಲು ಮಳೆ.
ಇವಾಗ ಕೆಲಸ ಎಲ್ಲ ಆಯಿತು, ಡೆಕೋರೇಷನ್ ಕೂಡ ಆಯಿತು. ಅಂದರೆ ಮನೆ ಒಳಗಡೆ ಸಿಂಪಲ್ಲಾಗಿ ನಾವು ಮಾಡಿದ್ದೀವಿ. ಮತ್ತು ಇವಾಗ ನೆಂಟರೆಲ್ಲ ಬರ್ತಾರೆ, ಬಂದು ಸಣ್ಣದಾಗಿ ಪ್ರೇಯರ್ ಮಾಡಿ ಮತ್ತು ಊಟ ಮಾಡೋದು. ಸೊ ಇವಾಗ ಅಡುಗೆ ಏನೆಲ್ಲ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮಮ್ಮಿ ಅಡುಗೆ ಎಲ್ಲ ರೆಡಿಯಾಗಿದೆಯಾ? ಎಲ್ಲ ಆಗಿದೆ. ಇದೇನಿದು? ಇದು ಚಿಕನ್ ಸಾರು. ಓಕೆ, ಚಿಕನ್ ಸಾರು ಮಾಡಿಟ್ಟಿದ್ದಾರೆ. ಇದು ಎಷ್ಟು ಕೆ ಜಿ ಇದೆ ಚಿಕನ್ನು? ಚಿಕನ್ 7 kg. 7 kg ಚಿಕನ್ ಸಾರು. ಇದು ಥರ ಸಾರು ಮಾಡಿಟ್ಟಿದ್ದಾರೆ. ಈಗ ಮಾಡಿದ್ದಷ್ಟೇ. ನೆಕ್ಸ್ಟು ಏನು ಮಾಡಿದ್ದೀರಾ? ಇಲ್ಲಿ ಚಿಕನ್ ಸಾರು ರೆಡಿಯಾಗಿದೆ. ಮತ್ತು ಸಾಂಬಾರು. ಇದು ಸಾಂಬಾರು ಬೇಕಾದರೆ ಸಾಂಬಾರು ತಿಂತಾರೆ, ಇಲ್ಲಾಂದರೆ ಚಿಕನ್ ಸಾರಲ್ಲಿ ತಿಂತಾರೆ. ಸೊ ಇದು ಸಾಂಬಾರು ರೆಡಿಯಾಗಿದೆ. ಆಮೇಲೆ ಇದು ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಮತ್ತು ಕಡಲೆಕಾಳು ಹಾಕಿಬಿಟ್ಟು ಪಲ್ಯ ಮಾಡಿಟ್ಟಿದ್ದಾರೆ. ಇದು ಮಂಗಳೂರು ಸ್ಟೈಲಲ್ಲಿ ಮಾಡಿದ್ದಾರೆ. ಇದು ಎಷ್ಟು ಕೆ ಜಿ ಅಮ್ಮ? ಅದು 3 kg. 3 kg ತೊಂಡೆಕಾಯಿ ಮತ್ತು ಕಡಲೆ ಒಂದು 2 kg ಇದೆ. ಇದು ಪಲ್ಯ ಮಾಡಿಟ್ಟಿದ್ದಾರೆ. ಓಕೆ, ಇವಾಗ ಅಡುಗೆ ಎಲ್ಲ ರೆಡಿ ಇದೆ. ಮತ್ತು ಅದ್ರ ಜೊತೆಗೆ ಚಪಾತಿ ಇದೆ. ಚಪಾತಿನ ಹುರಿಬೇಕು, ಆಮೇಲೆ ಬಿಸಿ ಬಿಸಿಯಾಗಿ ಹುರಿದು ಕೊಡೋದು. ಇವಾಗೆಲ್ಲ ರೆಡಿ ಆಯಿತು, ಅಡುಗೆನೂ ಆಯಿತು, ಎಲ್ಲ ಕ್ಲೀನ್ ಆಯಿತು. ಮತ್ತು ಪ್ರೇಯರ್ ಮಾಡೋಕ್ಕೆ ಏನೆಲ್ಲ ಅಲ್ಲಿ ಹೂ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೀವಿ, ಎಲ್ಲನೂ ಆಗಿದೆ. ಇನ್ನು ನೆಂಟರು ಬರ್ತಾರೆ, ನಾವು ಕೂಡ ಅಷ್ಟರಲ್ಲಿ ರೆಡಿ ಆಗ್ತೀವಿ. ರೆಡಿ ಆಗಿಬಿಟ್ಟು ಮತ್ತು ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವಿವಾಗ ರೆಡಿಯಾಗಿ ಕೂತಿದ್ದೀವಿ. ಇನ್ನು ನೆಂಟರೆಲ್ಲ ಬರಬೇಕು. ಬಂದಮೇಲೆ ಸಣ್ಣದಾಗಿ ಪ್ರೇಯರ್ ಮಾಡೋದು ಮತ್ತು ಊಟ ಮಾಡೋದು ಅಷ್ಟೇ. ಇನ್ನೂ ಬರೋರಿದ್ದಾರೆ, ಅವ್ರು ಬಂದಮೇಲೆ ಎಲ್ಲ ಪ್ರೇಯರ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಬೋಜಿಗೆ ಫೋನ್ ಮಾಡು, ಮನೆಗೆ ಹೋದ್ರು. ಅದು ಇವ್ರದು ಏನು ಯಾವ ಕಥೆನ ಇದು? ಕತೆ 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 ಆಕೆ ಬ್ಲಾಗ್ ಬ್ಲಾಗ್ ಎಲ್ಲೂ ಮಾಡಲ್ಲ ಅನ್ಕೊಂಡೆ. ನಮಗೆ ಮಾಡಲ್ಲ ಇದಲ್ಲ ತಿಸಿಂದಲ್ಲ ನೀ ಪುನಃ ಸತ್ಯ ಇವತ್ತು ಇಲ್ಲಿ ಫಂಕ್ಷನ್ ಇದೆ. ಸೊ ಇಲ್ಲಿ ನಾನು ಬಂದಿದ್ದೀನಿ ಫಂಕ್ಷನ್ ಹಾಲ್ಗೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜನ ಇನ್ನೂ ಬರಬೇಕು, ಬಂದಿಲ್ಲ. ಸೊ ಅವ್ರು ಬಂದಮೇಲೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಎಲ್ಲ. ಓಕೆ,
6ರಂದು ನಗರದ ಗದ್ದೆ ಮನೆಯಲ್ಲಿ ದಿವಂಗತ ಅಂಟೋನಿ ಡಾಯಸ್ ಮತ್ತು ದಿವಂಗತ ದುರ್ಗಿಯಾ ಡಾಯಸ್ ದಂಪತಿಗಳಿಗೆ ಮಗಳಾಗಿ 5 ಮಕ್ಕಳಲ್ಲಿ 2ನೇಯವರಾಗಿ ಜನಿಸಿದರು. ಮೊದಲನೆಯವರು ಕೈತಾ ಡಾಯಸ್, 2ನೇಯವರು ಕಿರೋಪಿನ್ ಡಾಯಸ್, 3ನೇಯವರು ವೆರೋನಿಕಾ ಡಾಯಸ್, 4ನೇಯವರು ಎವೆಲಿನ್ ಡಾಯಸ್, 5ನೇಯವರು ಜಾನ್ ಫಿಲಿಪ್ ಡಾಯಸ್. ಮನೆಯಲ್ಲಿ ಅತ್ಯಂತ ಪ್ರೀತಿಯ ಮಗಳು, ಶಾಂತ ಸ್ವಭಾವ, ದುಡಿಮೆಯಲ್ಲಿ ಮುಂದು, ತೋಟದ ಕೆಲಸ, ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ, ಆ ಕಾಲದ ಸಾಮಾನ್ಯ ಹುಡುಗಿಯು ಮಾಡುವ ಎಲ್ಲ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಿದ್ದರು. ವೈವಾಹಿಕ ಜೀವನ. ಮದುವೆ ವಯಸ್ಸು ಬಂದಾಗ ಹೊಸನಗರದ ದಿವಂಗತ ಬಸ್ಟ್ಯಾನ್ ಮಾರ್ಟಿಸ್ ಮತ್ತು ದಿವಂಗತ ಪಾಸ್ಕಿನ್ ಮಾರ್ಟಿಸ್ ರವರ ಮಗ ಪೌಲ್ ಮಾರ್ಟಿಸ್ ರವರೊಂದಿಗೆ ನಗರದಲ್ಲಿ ವಿವಾಹವಾಯಿತು. ನಮ್ಮ ಅಜ್ಜ ರೈತರಾಗಿದ್ದರು. ನಂತರ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಸೇವೆ ಸಲ್ಲಿಸಿದರು. ಮಾಯಿ ಕೂಡ ಅದೇ ಆಸ್ಪತ್ರೆಯಲ್ಲಿ ಮಿಡ್ವೈಫ್ ಆಗಿ ಸೇರಿದರು. ಇಬ್ಬರು ಜೊತೆಯಾಗಿ ಗೌರವದ ಜೀವನ ಕಟ್ಟಿ 5 ಮಕ್ಕಳನ್ನು ಪಡೆದರು. ದಿವಂಗತ ಅಲ್ಫೋನ್ಸ್ ಮಾರ್ಟಿಸ್, ಜಸ್ಟಿನ್ ಮಾರ್ಟಿಸ್, ಸ್ಟಿಫೆನಿಯಾ ಮಾರ್ಟಿಸ್, ದಿವಂಗತ ಜಾರ್ಜ್ ಮಾರ್ಟಿಸ್ ಮತ್ತು ರಿಚರ್ಡ್ ಮಾರ್ಟಿಸ್. ಸಾಗರದ ಮಾಯಿ ಮನೆ ಒಂದು ತ್ಯಾಗದಿಂದ ಕಟ್ಟಿದ ಒಂದು ಪ್ರೀತಿಯ ಗೂಡು. 1963ರಲ್ಲಿ ಇಬ್ಬರಿಗೂ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಆಯಿತು. ಅವರು ನಗರದಿಂದ ಸಾಗರಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸಿಸಿದರು. ಮೊದಲು ಜೋಸಫ್ ನಗರದಲ್ಲಿ, ನಂತರ ನೆಹರು ನಗರ 5ನೇ ಕ್ರಾಸಿನಲ್ಲಿ ಸಿಸಿಲಾಬಾಯಿ ಅವರ ಮನೆಯಲ್ಲಿ ಇದ್ದರು. ಅಲ್ಲಿಯೇ ಜೋಸೆಫ್ ಡಿಸೋಜ ಕುಟುಂಬದೊಂದಿಗೆ ಆತ್ಮೀಯ ನೆರೆಯವರನ್ನು ಕಂಡುಕೊಂಡರು. ಅವರ ಮಕ್ಕಳು ನಮ್ಮ ಪೋಷಕರೊಂದಿಗೆ ಬೆಳೆದರು. 1970ರಲ್ಲಿ ಮಾಯಿ ಅವರು ತಮ್ಮದೇ ಆದ ಮನೆಯನ್ನು ಕಟ್ಟಿಕೊಂಡರು. ಇಂದು ನಾವು ಪ್ರೀತಿಯಿಂದ ಕರೆಯುವ ಸಾಗರ ಮಾಯಿ ಮನೆ ಅದು. ಇಲ್ಲಿ ಅವರು ತ್ಯಾಗದ ಜೀವನವನ್ನು ನಡೆಸಿದರು, ಆದರೆ ಯಾವಾಗಲೂ ಸಂತೋಷದಿಂದ ಇದ್ದರು. ಆ ಮನೆ ಕೇವಲ ಕಟ್ಟಡವಾಗಿರಲಿಲ್ಲ. ಆ ಕಾಲದಲ್ಲಿ ನಗರ, ಕಬಳೆ, ಹೊಸನಗರದಿಂದ ಸರ್ಕಾರಿ ಕೆಲಸಕ್ಕೆ ಸಾಗರಕ್ಕೆ ಬರುವ ಎಲ್ಲ ಸಂಬಂಧಿಕರುಗಳಿಗೆ ಉಳಿದುಕೊಳ್ಳಲು ಇದ್ದ ಏಕೈಕ ಆಶ್ರಯ. ಸಾಗರ ಮಾಯಿ ಮನೆ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟ, ಮಲಗಲು ಜಾಗ. ಅವರ ಬಾಗಿಲು ಯಾರಿಗೂ ಮುಚ್ಚಿರಲಿಲ್ಲ. ಕೊಡುವುದು ಅವರ ಸ್ವಭಾವ, ಇದ್ದುದರಲ್ಲಿ ಹಂಚಿ ತಿನ್ನುವುದು ಅವರಿಗೆ ಸಂತೋಷ. ಮಿಡ್ವೈಫ್ ಕೆಲಸ ಸಂಜೆ 5ಕ್ಕೆ ಮುಗಿಯುತ್ತಿರಲಿಲ್ಲ. ನಡುರಾತ್ರಿ ಬಾಗಿಲು ಕಟ್ಟಿದರೆ ಸಾಕು, ಹೆರಿಗೆಗೆಂದು ಹೊರಟೇ ಬಿಡುವರು. ಎಷ್ಟೋ ತಾಯಂದಿರ ಮಡಿಲು ತುಂಬಿಸಿದರು. ಎಷ್ಟು ಜೀವಗಳು ಅವರ ಕೈಯಲ್ಲಿ ಮೊದಲು ಉಸಿರುಳಿದವು, ಆ ಲೆಕ್ಕ ಸ್ವರ್ಗಕ್ಕೆ ಗೊತ್ತು. ಆಸ್ಪತ್ರೆಯಲ್ಲಿ ಗೆಳತಿಯರು ಹೊಸ ಅಡುಗೆ ಹೇಳಿದರೆ ಸಾಕು, ಸಂಜೆ ಮನೆಗೆ ಬಂದು ಅದನ್ನೇ ಮಕ್ಕಳಿಗೆ ಮಾಡಿ ಬಡಿಸುತ್ತಿದ್ದರು. ಅವರು ಮಾಡಿದ ಉಪ್ಪಿನಕಾಯಿ ಎಂದರೆ ಎಲ್ಲರಿಗೂ ಪ್ರೀತಿಯಿಂದ ಮಾಡಿ ಬಂದವರಿಗೆಲ್ಲ ಹಂಚುತ್ತಿದ್ದರು. ಯಾರು ಮನೆಗೆ ಬಂದರೂ ಹೊಟ್ಟೆ ತುಂಬ ಊಟ, ಸಂತೋಷದ ಮನಸ್ಸಿನಿಂದ ಹೋಗುತ್ತಿದ್ದರು. ಕನ್ನಡ ಸಿನಿಮಾ ಅಂದರೆ ಪಂಚಪ್ರಾಣ. ಮಕ್ಕಳನ್ನು ಕರೆದುಕೊಂಡು ಶ್ರೀ ಟಾಕೀಸ್, ಕೃಷ್ಣ ಟಾಕೀಸ್ ಮತ್ತು ಸಾಗರ್ ಟಾಕೀಸಿಗೆ 2ನೇ ಶೋಗೆ ಹೋಗುತ್ತಿದ್ದರು. ತವರಿನಿಂದ ತಂದ 1 ಹಸು ಮತ್ತು 3 ಎಮ್ಮೆಗಳನ್ನು ಮಕ್ಕಳಂತೆ ಸಾಕುತ್ತಿದ್ದರು. ಅವುಗಳನ್ನು ಪ್ರೀತಿಯ ತಮ್ಮ ನಗರದ ಪಾಯ್ ಜಾನ್ ಫಿಲಿಪ್ ಡಾಯಸ್ ಕೊಟ್ಟ ಉಡುಗೊರೆ ಎಂದು ಚೆನ್ನಾಗಿ ಕಾಪಾಡಿದರು. ಮಾಯಿ ಅವರಿಗೆ ತಾಯಿಯ ಮನೆ ಮೇಲೆ ತುಂಬ ಪ್ರೀತಿ, ವಿಶೇಷವಾಗಿ ತಮ್ಮ ಜಾನ್ ಫಿಲಿಪ್ ಡಾಯಸ್, ನಮ್ಮ ನಗರದ ಪಾಯ್ ಅವರ ಮೇಲೆ ಅಪಾರ ಪ್ರೀತಿ ಇತ್ತು. ಪ್ರತಿ ವಾರ ಅವರಿಗೆ ಪತ್ರ ಬರೆಯಲೇಬೇಕೆಂದು ಪಟ್ಟು ಹಿಡಿಯುತ್ತಿದ್ದರು. ಆ ಕಾಲದಲ್ಲಿ ಇಂಗ್ಲೆಂಡ್ ಲೆಟರ್ ಮತ್ತು ಪೋಸ್ಟ್ ಕಾರ್ಡ್ಗಳ ಮೂಲಕ ಸಂಪರ್ಕವಿತ್ತು. ನಮ್ಮ ತಾಯಿ ಜಸ್ಟಿನ್ ಮಾರ್ಟಿಸ್ ರವರು ಅವರ ಪರವಾಗಿ ಪತ್ರ ಬರೆಯುತ್ತಿದ್ದರು. ಅವರು ನಗರಕ್ಕೆ ಹೋದಾಗಲೆಲ್ಲ ನಗರ ಪಾಯಿ ಮತ್ತು ಜೇರಿ ಮಾಮ ಮೀನು ಹಿಡಿದು ತಂದು ಕೊಡುತ್ತಿದ್ದರು. ಅದನ್ನು ಇವರು ಸಾಗರಕ್ಕೆ ತಗೊಂಡು ಅಡುಗೆ ಮಾಡಿ ಮಕ್ಕಳಿಗೆ ಬೇಯಿಸುತ್ತಿದ್ದರು. ಫಿಲೋಮಿನಾ ಡಾಯಸ್, ನಮ್ಮ ಪ್ರೀತಿಯ ಮಾಯಿ, ನಗರದ ಮಾಯಿ, ಅವರು ನಮ್ಮ ಅಜ್ಜಿಗೆ ಕೇವಲ ಅತ್ತಿಗೆ ಅಷ್ಟೇ ಅಲ್ಲ, ಸಹೋದರಿಯಂತೆ ಒಟ್ಟಿಗೆ ಜೀವಿಸಿದರು. ಅವರು ಪರಸ್ಪರರ ಮನೆಗೆ ಹೋದಾಗಲೆಲ್ಲ ತೋರಿದ ಆತಿಥ್ಯ ಮತ್ತು ಪ್ರೀತಿ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಸಾಗರ ಬೆಳೆಯುತ್ತಾ ಶಾಲಾ ಕಾಲೇಜುಗಳು ಬಂದವು. ಜೇರಿ ಮಾಮ, ರಿಚಿ ಅಂಕಲ್, ಶೈಲಾಂಟಿ, ಪ್ರದೀಪ್, ನಿಶಾಂತ್ ಇಂಥವರಿಗೆ ನಮ್ಮ ಮನೆಯಲ್ಲಿ ಉಳಿದುಕೊಂಡು ಹೋಗಲು ಓದಲು ಆಸರೆಯಾಯಿತು. ಅವರ ಕೆಲಸ ಆಸ್ಪತ್ರೆ ಕರ್ತವ್ಯ ಮತ್ತು 5 ಮಕ್ಕಳನ್ನು ಹೇಗೆ ನಿಭಾಯಿಸಿದರು ಎಂದು ನಾವು ಆಗಾಗ್ಗೆ ಯೋಚಿಸುತ್ತೇವೆ. ಇಂದಿನ ಪೋಷಕರಾಗಿ ಅದು ನಮಗೆ ಕಷ್ಟವೆನಿಸುತ್ತದೆ, ಆದರೆ ಅದನ್ನು ಅವರು ತುಂಬ ಸೊಗಸಾಗಿ ನಿರ್ವಹಿಸಿದರು.
ಅಲ್ಫೋನ್ಸ್ ಮಾಮ ಪೊಲೀಸ್ ಇಲಾಖೆಗೆ ಸೇರಿ ಕುಪ್ಸಿ, ಐನೂರು, ತುಮ್ರಿ, ಕಾರ್ಗಲ್ ವರ್ಗವಾದಾಗ ಅವರಿಗೆ ಅಡುಗೆ ಮಾಡಿ ಬಸ್ ಮೂಲಕ ಕಳುಹಿಸುತ್ತಿದ್ದರು. ಮನೆಯಲ್ಲಿ ಏನೇ ವಿಶೇಷ ಮಾಡಿದರೆ ಸಾಕು ಬಸ್ ಡ್ರೈವರ್ ಮೂಲಕ ಆ ಅಡುಗೆನ ತಲುಪಿಸುತ್ತಿದ್ದರು. ಅಮ್ಮ ಜಸ್ಟಿನ್ ಫುಟಾಡೋ ಮದುವೆಯಾದ ನಂತರ ಮುಂಬೈಗೆ ಹೋದರು. ಪತ್ರಗಳೇ ಏಕೈಕ ಸಂಪರ್ಕವಾಗಿದ್ದರಿಂದ ಉತ್ತರ ಬರೆಯಲು ಮಾಯಿ ಅವರು ಶಮ್ಮಿ ಆಂಟಿಯ ಸಹಾಯ ಪಡೆಯುತ್ತಿದ್ದರು. ಶಮ್ಮಿ ಆಂಟಿ ಮದುವೆಯ ನಂತರ ದೂರದ ಹೂವಿನಕಲೆಗೆ ಗ್ರಾಮಕ್ಕೆ ಹೋದಾಗ ಮಾಯಿಯವರು ಹಿರೇಗದ್ದೆಯಿಂದ ನಡೆದುಕೊಂಡು ಹೋಗಿ ಅವರನ್ನು ಭೇಟಿ ಮಾಡಿ ಕೆಲವು ದಿನಗಳ ಕಾಲ ಅಲ್ಲಿ ಇದ್ದು ಅವರ ಜೊತೆ ಇದ್ದು ಹಿಂತಿರುಗುತ್ತಿದ್ದರು. ಜಾರ್ಜಿ ಮಾಮ ಮತ್ತು ಐರಿನ್ ಆಂಟಿ ವೃದ್ಧಾಪದಲ್ಲಿ ಅವರೊಂದಿಗೆ ಇದ್ದು ಅವರನ್ನು ನೋಡಿಕೊಂಡರು. ಮಾಯಿಯವರು ಜಾರ್ಜಿ ಮಾಮನ ವ್ಯವಹಾರಕ್ಕೆ ಆಧಾರ ಸ್ತಂಭವಾಗಿದ್ದರು ಮತ್ತು ಯಾವಾಗಲೂ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ರಿಚಿ ಮಾಮ ಬೆಂಗಳೂರಿಗೆ ಹೋದರು. ಪ್ರತಿ ಭಾನುವಾರ ರಾತ್ರಿ 9 ಗಂಟೆಗೆ ಅವರು ನಮ್ಮ ನೆರೆಹೊರೆಯ ಶ್ರೀಮತಿ ಗಣೇಶ್ ಅಂಬಿಕಾ ಇವರ ಲ್ಯಾಂಡ್ಲೈನಿಗೆ ಕರೆ ಮಾಡುತ್ತಿದ್ದರು. ಮಾಯಿ ಸರಿಯಾಗಿ 9 ಗಂಟೆಗೆ ಆ ಕರೆಗಾಗಿ ಕಾಯುತ್ತಿದ್ದರು. ಅವರ ಮಾತುಗಳು ಜೌಲೆರೆ ಮುನ್ನ ಕಶಾಸೆ ಇಡೀ ವಾರಕ್ಕೆ ಅವರಿಗೆ ಶಕ್ತಿ ನೀಡುತ್ತಿತ್ತು. ಇಂದಿಗೂ ಮಾಮ ಅವರ ಧ್ವನಿಯನ್ನು ಕೇಳುತ್ತಾರೆ. ಅವರ 5 ಮಕ್ಕಳ ಮದುವೆ, 12 ಮೊಮ್ಮಕ್ಕಳನ್ನು ಮತ್ತು 3 ಮೊಮ್ಮಕ್ಕಳ ಮದುವೆಗಳನ್ನು ನೋಡುವ ಭಾಗ್ಯ ಪಡೆದರು. ಜೂಡ್ ಕೊನೆಯ ಮೊಮ್ಮಗನಾಗಿ ಅವರ ಪ್ರೀತಿಯನ್ನು ಪಡೆದರೆ ವಿವಿನ್ ಅವರ ತೋಳಲ್ಲಿ ಮಲಗಿದ ಮೊದಲ ಮತ್ತು ಏಕೈಕ ಮರಿ ಮೊಮ್ಮಗ. 4ನೇ ನವೆಂಬರ್ 1998ರಲ್ಲಿ ನಮ್ಮ ಅಜ್ಜ ಪೌಲ್ ಮಾರ್ಟಿಸ್ ಅವರು ನಮ್ಮನ್ನು ಅಗಲಿದರು. ನಂತರ ಮಾಯಿಗೆ ಅಸ್ತಮ ಕಾಡಿತು. ಆದರೂ ತಮ್ಮ ಕೆಲಸ ತಾವೇ ಮಾಡಿಕೊಳ್ಳುತ್ತಿದ್ದರು. ಕಣ್ಣು ಮಂದಾದರೂ ಅಡುಗೆ ಮಾಡಿ ನಾವು ಹೋದಾಗ ಊಟ ಆಯ್ತಾ ಎಂದು ಅದನ್ನೇ ನಮಗೆ ಬಡಿಸುತ್ತಿದ್ದರು. ಅದೇ ಅವರ ಪ್ರೀತಿಯ ಭಾಷೆ. ಅವರ ಕೊನೆಯ ದಿನಗಳಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಬೆಂಗಳೂರಿನ ರಿಚಿ ಮಾಮ ಮನೆಯಲ್ಲಿ ಜಾಯ್ಸ್ ಆಂಟಿ, ಅನಿಶಾ ಮತ್ತು ಜೂಡ್ ಜೊತೆ ಇದ್ದರು. 2006 ಜೂನ್ 16ರಂದು ಅಲ್ಲಿಯೇ ಕೊನೆ ಉಸಿರಿಡಿದರು ಮತ್ತು ಅವರ ಅಂತ್ಯಕ್ರಿಯೆಯನ್ನು ಅವರ ಮನೆ ಎಂದು ಕರೆದ ಸಾಗರದಲ್ಲಿ ನೆರವೇರಿಸಿದರು. ಇಂದು ನಾವೇಕೆ ಅವರನ್ನು ನೆನೆಯುತ್ತೇವೆ? ಮಾಯಿ ವಿಶೇಷ ವ್ಯಕ್ತಿ ಆಗಿರಲಿಲ್ಲ. ಅವರು ಸಾಮಾನ್ಯ ಹೆಣ್ಣು ಮಗಳು. ಆದರೆ ಆ ಸಾಮಾನ್ಯ ಬದುಕಿನಲ್ಲೇ ಅವರು ಮಾಡಿದ್ದು ಅಸಾಮಾನ್ಯ, ಕೊನೆಯಿಲ್ಲದ ಪ್ರೀತಿ. ಅವರು ನಮಗೆ ಕೊಡುವ ಸಂತೋಷ ಕಲಿಸಿದರು. ಹೆಚ್ಚಿದ್ದರಿಂದ ಅಲ್ಲ, ಇದ್ದುದರಿಂದಲೇ ಹಂಚುವುದರಿಂದ. ತೃಪ್ತಿಯ ಜೀವನ ಕಲಿಸಿದರು. ದೇವರು ಕೊಟ್ಟಷ್ಟು ಸಾಕು ಎಂದು ಬದುಕುವುದನ್ನು. ಅತಿಥಿ ಸತ್ಕಾರ ಕಲಿಸಿದರು. ಮನೆಯ ಬೆಲೆ ಬಾಗಿಲು ತಟ್ಟುವವರನ್ನು ಹೇಗೆ ಸ್ವಾಗತಿಸುತ್ತದೆ ಎಂಬುದರಲ್ಲಿ ಇದೆ. ದ ವ್ಯಾಲ್ಯೂ ಆಫ್ ದ ಹೌಸ್ ಡಿಪೆಂಡ್ಸ್ ಆನ್ ಹೌ ಯು ಟ್ರೀಟ್ ದ ಗೆಸ್ಟ್ ಹು ನಾಕ್ಸ್ ದ ಡೋರ್. ಸೇವೆ ಕಲಿಸಿದರು. ನಡುರಾತ್ರಿ ನೋವಿನಲ್ಲಿರುವ ತಾಯಿಗೆ ನೆರವಾಗುವುದು ನಿಜವಾದ ದೊಡ್ಡತನ ಎಂದು. ಅವರ ಪ್ರೀತಿಯು ಸಣ್ಣ ವಿಷಯಗಳಲ್ಲಿದೆ ಎಂದು ಕಲಿಸಿದರು. ಬಸ್ಸಿನಲ್ಲಿ ಕಳುಹಿಸಿದ ಊಟ, ಬರೆದ ಪತ್ರ, ಸಿನಿಮಾ ಟಿಕೆಟ್, ಯಾರಿಗಾದರೂ ಸಹಾಯ ಮಾಡಲು ಹೋದ ಮಧ್ಯರಾತ್ರಿ ನಡಿಗೆ. ಇಂದು ಅವರ 100ನೇ ಸ್ವರ್ಗೀಯ ಜನ್ಮದಿನದಿಂದ ಸಾಗರದ ಮಾಯಿ ಮನೆ ಇನ್ನೂ ನಿಂತಿದೆ. ಅವರ ಪರಂಪರೆಯೂ ನಿಂತಿದೆ. ನಾವು ಮಾಡುವ ಪ್ರತಿ ಉಪ್ಪಿನಕಾಯಿಯಲ್ಲಿ, ನಾವು ಸ್ವಾಗತಿಸುವ ಪ್ರತಿ ಅತಿಥಿಯಲ್ಲಿ, ಇನ್ನು ನಾವು ಇಟ್ಟುಕೊಳ್ಳುವುದಕ್ಕಿಂತ ಕೊಡಲು ಆಯ್ಕೆ ಮಾಡುವ ಪ್ರತಿ ಕ್ಷಣದಲ್ಲಿ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಮಾಯಿ. ನಿಮಗೆ ಧನ್ಯವಾದ ಹೇಳುತ್ತೇವೆ. ನಿಮ್ಮನ್ನು ಸಂಭ್ರಮಿಸುತ್ತೇವೆ ಮಾಯಿ. ನಿಮ್ಮ ಪ್ರೀತಿ ಇಂದಿಗೂ ನಮಗೆ ಆಹಾರ ನೀಡುತ್ತದೆ. ನಿಮ್ಮ ಮಾತುಗಳು ಇಂದು ನಮಗೆ ದಾರಿ ತೋರಿಸುತ್ತದೆ ಮತ್ತು ನಿಮ್ಮ ಜೀವನ ಇಂದು ನಮಗೆ ಸ್ಫೂರ್ತಿ ನೀಡುತ್ತದೆ. ದೇವರ ಮಡಿಲಲ್ಲಿ ನೆಮ್ಮದಿಯಿಂದ ಇರಿ ಮಾಯಿ.
ವಿಷಯವಾಗಿ ಇದೇ ಆಗಿದೆ. ಇಂದು ನಮ್ಮ ಅಜ್ಜಿ ಕೆರೋಬಿನ್ ಡಯಸ್ ರವರ 100ನೇ ಸ್ವರ್ಗೀಯ ಜನ್ಮದಿನದ ಸ್ಮರಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ಸರ್ವಶಕ್ತನಾದ ದೇವರಿಗೆ ಮೊದಲು ನನ್ನ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ನೀವು ನನ್ನನ್ನು ಆಯ್ದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆಯ್ದುಕೊಂಡೆ ಎಂಬ ದೇವರ ಮಾತಿನಂತೆ ಇಂದು ನಾವೆಲ್ಲ ಒಂದಾಗಿ ಸೇರಲು ಕಾರಣಕರ್ತನು ಆತನೇ. ನಮ್ಮ ಈ ಪ್ರಾರ್ಥನಾ ಸಭೆಯನ್ನು ಅತ್ಯಂತ ಭಕ್ತಿಯಿಂದ ನೆರವೇರಿಸಿಕೊಟ್ಟ ನಮ್ಮೆಲ್ಲರ ಪ್ರೀತಿಯ ಅಶ್ವಿಲ್ ಫಾದರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರಾರ್ಥನೆ ಮತ್ತು ಆಶೀರ್ವಾದವೇ ನಮ್ಮ ಮಾಯ ಆತ್ಮಕ್ಕೆ ಶಾಂತಿ ತರಲಿ. ಇಂದು ದೂರ ದೂರದ ಊರುಗಳಿಂದ ಬಂದಿರುವ ನೆಂಟರಿಷ್ಟರು, ಪ್ರಯಾಣದ ಆಯಾಸವನ್ನು ಲೆಕ್ಕಿಸದೆ ಬಂದಿರುವ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರತಿ ವಿವರದಲ್ಲಿಯೂ ಶ್ರಮಿಸಿದ ನಮ್ಮ ಕುಟುಂಬದ ಸದಸ್ಯರಿಗೆ ಧನ್ಯವಾದಗಳು. ವಿಶೇಷವಾಗಿ ಅತ್ಯಂತ ರುಚಿಯಾದ ಊಟದ ವ್ಯವಸ್ಥೆ ಮಾಡಿಕೊಟ್ಟ ರೊನಾಲ್ಡ್ ಮತ್ತು ಅವರ ತಂಡಕ್ಕೆ ನಮ್ಮ ಧನ್ಯವಾದಗಳು. ಮಾಯಿ ಯಾವಾಗಲೂ ಹೇಳ್ತಾ ಇದ್ರು, ಬಂದವರಿಗೆ ಹೊಟ್ಟೆ ತುಂಬಿಸಿ ಕಳುಹಿಸು. ಆ ಮಾತನ್ನು ನೀವು ನೆನಪಿಸಿದಿರಿ. ಮಾಯಿಯ ಭಾವಚಿತ್ರವನ್ನು ತುಂಬ ಸುಂದರವಾಗಿ ಅಲಂಕರಿಸಿದ ಕ್ಲಿಟಸ್ ರವರಿಗೆ ಧನ್ಯವಾದಗಳು. ನಿಮ್ಮ ಕಲೆಯ ಮೂಲಕ ಮಾಯಿ ಇನ್ನೂ ನಮ್ಮೊಂದಿಗಿದ್ದಾರೆ ಎಂಬ ಭಾವ ಮೂಡಿಸಿದಿರಿ. ಧ್ವನಿ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡವರಿಗೂ, ವೇದಿಕೆಯನ್ನ ಅಲಂಕರಿಸಿದವರಿಗೂ, ಹೂವು ದೀಪ ಎಲ್ಲವನ್ನ ವ್ಯವಸ್ಥೆ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳು. ಮತ್ತು ಅತ್ಯಂತ ಮುಖ್ಯವಾಗಿ ಈ ಸಭೆಯನ್ನು ಕಾಣಬೇಕೆಂಬ ಕನಸು ಕಂಡು ಇಂದಿನ ಈ ದಿನವನ್ನು ಆಯೋಜಿಸಿದ ನನ್ನ ಚಿಕ್ಕಪ್ಪ ರಿಚರ್ಡ್ ಮಾರ್ಟಿಸ್ ರವರಿಗೆ ಮತ್ತು ರಾಬಿನ್ ಮತ್ತು ಪ್ಲೆಸಿಡರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇಡೀ ಮಾರ್ಟಿಸ್ ಕುಟುಂಬಕ್ಕೆ ನನ್ನ ನಮ್ರತೆಯ ಧನ್ಯವಾದಗಳು. ಕೊನೆಯಲ್ಲಿ ಅಜ್ಜಿಯ ನೆಚ್ಚಿನ ಮಾತನ್ನು ನೆನಪಿಸುತ್ತೇನೆ. ಮಗನೇ, ಇರುವುದರಲ್ಲಿ ಸಂತೋಷವಾಗಿರು ಮತ್ತು ಇರುವುದನ್ನು ಹಂಚು. ಅಜ್ಜಿ, ನಿಮ್ಮ ಜೀವನವೇ ನಮಗೆ ಕೊಟ್ಟ ಅತಿ ದೊಡ್ಡ ಪಾಠ. ನಿಮ್ಮ ಪ್ರೀತಿ, ತ್ಯಾಗ ಮತ್ತು ಪ್ರಾರ್ಥನೆ ನಮ್ಮನ್ನು ಯಾವಾಗಲೂ ಮುನ್ನಡೆಸಲಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಧನ್ಯವಾದಗಳು. ಓಕೆ, ನಾವು ಫಂಕ್ಷನ್ ಇಂದ ಇವಾಗ ಜಸ್ಟ್ ಬಂದ್ವಿ. ತುಂಬಾ ಚೆನ್ನಾಗಾಯ್ತು, ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅವ್ರು ಇದ್ದಿದ್ರೆ ಇವಾಗ 100 years ಆಗ್ತಿತ್ತು ಅವ್ರಿಗೆ. ಬಟ್ ಅವರು ನಮ್ ಜೊತೆ ಇಲ್ಲ, ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ನಾವ್ ಅವ್ರ ಜೊತೆ ಬೆಳ್ದಿದ್ದು, ಇದೇ ಮನೇಲಿ ಇದ್ದಿದ್ದು. ಅವರು, ನಮ್ಮ ಅಜ್ಜಿಯವರು ಇದೇ ಮನೇಲಿ ಇದ್ದಿದ್ದು. ಸೊ ಅವ್ರ ಜೊತೆ ನಾವು ಬೆಳ್ದಿದ್ರಿಂದ ಅವ್ರನ್ನ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಏನಂದ್ರೆ ಅವ್ರ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ನಾವು ಏನೆಲ್ಲ ನೆನಪಿದೆ ಅಂತ ಅಂದ್ರೆ, ಅವ್ರ ಜೊತೆ ನಾವು ಆಟ ಆಡ್ತಿದ್ವಿ. ಅದು ಚೆನ್ನೆಮಣೆ ಆಟ ಇದೆಯಲ್ವಾ, ಚೆನ್ನೆಮಣೆ ಅಂತ.
ಅದು ಆಟ ಆಡ್ತಿದ್ವಿ. ಮತ್ತೆ ನಮ್ಮ ಅಜ್ಜಿಯವರು ನನ್ನ ಮಲಗಿಸ್ಬೇಕಾದ್ರೆ ಎಲ್ಲ ಕತೆ ಹೇಳ್ತಾ ಇದ್ರು ಅವಾಗೆಲ್ಲ. ಕತೆ ಹೇಳ್ಬಿಟ್ಟು ಮಲಗಿಸೋರು. ಮತ್ತೆ ಅವ್ರ ಕೈಯಿಂದ ತುತ್ತೆಲ್ಲ ತಿನ್ಸೋರು ನಮ್ಗೆ. ಕೈ ತುತ್ತು ತಿನ್ಸ್ಬಿಟ್ಟು ಆ ಊಟ ಮಾಡಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಆವಾಗಿನ ಡೇಸ್ ಎಲ್ಲ. ನೆನ್ಸಿದ್ರೆ ಇವಾಗ್ಲೂ ತುಂಬಾ ಬೇಜಾರಾಗತ್ತೆ. ಆ ಮತ್ತೆ ನಾನು ಸ್ಕೂಲಿಗೆ ಹೋಗಕ್ ಕೇಳ್ತಿರ್ಲಿಲ್ಲ ಅವಾಗೆಲ್ಲ. ಅವಾಗ ಹೊಡಿತಿದ್ರು ನನ್ನ ಒಂದ್ಸಲ ಹೊಡೆದ್ಬಿಟ್ಟು ನನ್ನ ಸ್ಕೂಲಿಗೆ ಕಳ್ಸಿದ್ದು ಇವಾಗ ತನಕ ನನಗ್ ನೆನ್ಪಿದೆ. ಮತ್ತೆ ಅವರು ಎಲೆ ತಿಂತಾ ಇದ್ರು ಅವಾಗ. ಮಾಯನ್ ಜೊತೆ ನಾನ್ ಇರ್ಬೇಕಾದ್ರೆ ಅವರು ಎಲೆ ಅಡಿಕೆ ತುಂಬಾ ತಿಂತಾ ಇದ್ರಲ್ವಾ, ಅವಾಗ ಪೀಕ್ ಪಿಕಾಂಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಇನ್ನೊಂದು ಕಾಪಲ್ಲಿ ಅವರು ಏನು ಇದಿದೆ ಅಲ್ವಾ, ಎಲೆ ಅಡಿಕೆ ತಿಂದಿದ್ದು ಏನಿರತ್ತೆ ಅದು ಉಗಿಯಕ್ಕೆ ಒಂದು ಕಾಪ್ ತರ ಇಟ್ಕೊಳ್ತಾ ಇದ್ರು. ಅದು ನನ್ನ ಏನ್ ಮಾಡ್ತಿದ್ರು, ಪೀಕ್ ಅನ್ನೋದವ್ರು, ಅವ್ರ ಪೀಕ್ ಅಂದ ತಕ್ಷಣ ನಾನ್ ಪಿಕಾಂಡಿ ಅಂತ ಹೇಳೋದು. ಈ ತರ ಆಟ ಆಡ್ತಿದ್ವಿ ನಾನು ನಮ್ಮ ಅಜ್ಜಿ ಮಧ್ಯೆ. ತುಂಬಾ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಆತರ ತುಂಬಾ ಮೆಮೊರೀಸ್ ತುಂಬಾ ಇದೆ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೆಲ್ಲ. ಇವಾಗ ಇರ್ಬೇಕು ಅಂತ ಅನ್ಸತ್ತೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ. ಐ ಮಿಸ್ ಯು ಮೈ. ಸೊ ನೀವು ಅವ್ರ ಸೊಸೆಯಾಗಿ ಏನ್ ಹೇಳ್ತೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಯೋಚನೆ ಮಾಡಿದ್ರೆ ದುಃಖ ಬರುತ್ತೆ. ಅಂದರೆ ಆ ಥರ ಇದ್ದೆ ನಾನು. ಮದುವೆ ಆಗ್ಬೇಕಾದ್ರೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅವರು ತಿದ್ದಿ ಬುದ್ಧಿ ಹೇಳಿ ಒಂದು ಸಂಸಾರ ಮಾಡಲಿಕ್ಕೆ ನನಗೆ ಹೇಳಿಕೊಟ್ಟಿದ್ದಾರೆ. ನಮ್ಮ ಮನೆಯವರು ಹಾಗೆ ಇದ್ರು ಸ್ವಲ್ಪ. ಹಾಗಾಗಿ ಇವತ್ತು ನಾನು ಜೀವನ ಮಾಡ್ತೇನೆ ಅಂದರೆ ಅವರು ಹೇಳಿಕೊಟ್ಟ ಪಾಠ ನನಗೆ. ಅಂದರೆ ಹೇಗೆ ಜೀವನ ಮಾಡಬೇಕು, ಹೇಗೆ ಇರಬೇಕು, ಹೇಗೆ ನಡಿಬೇಕು, ಹೇಗೆ ಕೆಲಸ ಮಾಡಬೇಕು, ಹೇಗೆ ಕಷ್ಟದಿಂದ ಬದುಕಬೇಕು, ಅವ್ರಿಗೆ ನೋಡಿ ನಾನು ಕಲ್ತಿದ್ದು ನಿಜಾಗ್ಲು. ಈಗ ನಾನು ಒಂದು ಸಂಸಾರ ಮಾಡ್ತೀನಿ ಅಂದರೆ ನಮ್ಮನೆಯವರು ಇಲ್ಲಾದರೂ ನನಗೆ ಧೈರ್ಯ ಇದೆ. ಮಕ್ಕಳಿಗೆ ಮದುವೆ ಮಾಡಿ ಇಬ್ಬರು ಹಳೆಯನಿಗೆ ಸುಧಾರಿಸಿ ಸಂಸಾರ ಎಲ್ಲ ಸುಧಾರಿಸಿ ಇವತ್ತು ಇರ್ಲಿಕ್ಕೆ ಕಾರಣನೇ ಅವರು. ನಾನು ಮದುವೆ ಆಗಿ ಬಂದಿದ್ದು ಮನೆ ನನಗೆ ತುಂಬ ಲಕ್ಕಿ ಇದೆ. ಯಾಕಂದರೆ ನನಗೆ ನನ್ನ ಗಂಡನ ಕುಟುಂಬ ನನಗೆ ಬೇರೆ ಎಲ್ಲಿ ಸಿಕ್ಕಲ್ಲ. ಅದು ದೇವರು ನನಗೆ ಕೊಟ್ಟಿದ್ದು ಅನಿಸುತ್ತೆ. ಹಾಗಾಗಿ ನನಗೆ ಅತ್ತೆ ಮಾವ, ಇಬ್ಬರು ನಾದಿನಿ, ಒಬ್ಬ ಮೈದ್ನ, ಒಬ್ಬರು ಭಾವ ಎಲ್ಲರೂ ಇದ್ರು. ತುಂಬಿದ ಕುಟುಂಬ ಇತ್ತು ನಮ್ಮದು. ಈಗ ಕೆಲವರು ನಮ್ಮ ಮೈದ್ನ ಎಲ್ಲ ದೂರ ಇದ್ದಾರೆ. ನಮ್ಮ ಭಾವ ಮತ್ತೆ ಅವರು ಹೆಂಡತಿ ತೀರ್ಕೊಂಡಿದ್ದಾರೆ. ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ. ಅತ್ತೆ ಮಾವ ಎಲ್ಲ ತೀರ್ಕೊಂಡಿದ್ದಾರೆ. ಈ ಮನೇಲಿ ಈಗ ಅವರು ಇದ್ದಿದ್ದ ಮನೇಲಿ ನಾನಿದ್ದೀನಿ. ಈಗ ನಾನೊಬ್ಳು ಇದ್ದೀನಿ. ಈಗ ಮಕ್ಕಳು ಬಂದು ಹೋಗಿ ಇರ್ತಾರೆ. ನೆಂಟರು ಅಷ್ಟೇ, ಅವರು ತಾಯಿ ಮನೆಯವರು ಎಲ್ಲ ಬಂದು ಹೋಗಿ ಇರ್ತಾರೆ. ಹಿರಿ ಮನೆ ಅಂತ ಬಂದು ಹೋಗಿ ಇರ್ತಾರೆ. ಹಾಗಾಗಿ ಅವರು ಇದ್ದಿದ್ದ ಮನೇಲಿ ನಾನು ಇದ್ದೀನಿ ಈಗ. ಹಾಗೆ ನನ್ನ ಮಕ್ಕಳು ಬರ್ತಾರೆ, ಅಳಿಯ ಬರ್ತಾರೆ, ಎಲ್ಲರೂ ಇಲ್ಲೇ. ನನ್ನ ಮಕ್ಕಳು ಹುಟ್ಟಿದ್ದು ಇಲ್ಲೇ, ಮದುವೆ ಮಾಡಿದ್ದು ಇಲ್ಲೇ. ಅದೊಂದು ಗ್ರೇಟ್ ನನಗೆ. ಈ ಮನೆ ಇನ್ನೂ ಉಳಿಸ್ಕೊಂಡು ಇದ್ದೀನಿ ನಾನು. ಮತ್ತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಜೀವನ ಅವರದ್ದು. ಕಷ್ಟದಿಂದ ಮೇಲ್ ಬಂದಿದ್ದಾರೆ. ಅವರು ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು. ನನ್ನ ಮಾವ ಮತ್ತೆ ನಮ್ಮ ಅತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು. ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಮನೇಲಿ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ತಾಯಿ ಸ್ಥಾನ ಕೊಟ್ಟಿದ್ದಾರೆ ನನಗೆ. ಯಾರು ಬಿಟ್ಟು ಕೊಟ್ಟಿಲ್ಲ. ನಮ್ಮ ನಾದ್ನಿ ಆಗ್ಲಿ, ನಮ್ಮ ಇದಾಗ್ಲಿ, ನಮ್ಮ ಭಾವ ಆಗ್ಲಿ, ಭಾವನ ಮಕ್ಕಳಾಗ್ಲಿ, ಎಲ್ಲರೂ ಪ್ರೀತಿ ಮಾಡ್ತಾರೆ. ನನಗೆ ತುಂಬಾ ಪ್ರೀತಿ ಮಾಡ್ತಾರೆ. ಹಾಗೆ ತಾಯಿ ತರ ಎಲ್ಲ ನೋಡ್ತಾರೆ ಅವರು. ನಮ್ಮ ಇದನ್ನ ಆದ್ರೂ ತಾಯಿ ತರನೇ ನೋಡ್ತಾರೆ ನನಗೆ. ಅದೇ ಒಂದು ನನಗೆ ನನ್ನ ತಾಯಿ ಮನೆದ್ಗೂ ನನಗೆ ಎಲ್ಲರಿಗೂ ನಾನು ಹೇಳ್ತೀನಿ, ಯಾವಾಗಲೂ ಹೇಳ್ತೀನಿ, ನನ್ನ ಗಂಡದ ಕುಟುಂಬನೇ ತುಂಬಾ ಚೆನ್ನಾಗಿರೋದು ನನಗೆ. ಯಾರು ಕೈ ಬಿಟ್ರು ಅವರು ಕೈ ಬಿಡಲ್ಲ. ಯಾವುದೂ ಆಗ್ಲಿ, ಒಂದು ಒಳ್ಳೆ ಮಾತಲ್ಲ ಆಗ್ಲಿ, ಯಾವುದೆಲ್ಲ ಆಗ್ಲಿ, ನಮ್ಮ ಇದನ್ನ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನಗೆ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಇನ್ನು ಕೈ ಬಿಟ್ಟಿಲ್ಲ, ಮುಂದೆನೂ ಕೈ ಬಿಡಲ್ಲ ಅವರು. ತಾಯಿ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಹಾಗೆ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಅಂತೀನಿ.
ಈಗ ನಮ್ಮ ಅತ್ತೆದು ಮೊನ್ನೆ ನಾವು ಫಂಕ್ಷನ್ ಮಾಡಿದ್ವಿ, ಎಲ್ಲರೂ ಸೇರಿ ಮಾಡಿದ್ವಿ. ನಮ್ಮ ಇದನ್ನ ಮುಂದೆ ಬಂದ್ರು, ಅದು ಅವ್ರಿಗೆ ಕೈ ಜೋಡಿಸಿದ್ವಿ ನಾವು. ಎಲ್ಲ ಚೆನ್ನಾಗಾಯ್ತು. ನಮ್ಮ ಮನೇಲೂ ಇಲ್ಲಿ ಊಟ ಇತ್ತು, ಶನಿವಾರ ಒಂದು 40 ಜನದ ಊಟ ಇತ್ತು. ಎಲ್ಲ ಮಾಡಿದ್ವಿ, ಹಿರಿ ಮನೆ ಅಲ್ವಾ, ಅವ್ರ ಮನೆ ಅಲ್ವಾ, ಮಾಡಿದ್ವಿ. ಚೆನ್ನಾಗಾಯ್ತು. ನನ್ನ ಮಕ್ಕಳು ಬಂದಿದ್ದಾಳೆ, ಒಬ್ಳು, ಇನ್ನೊಬ್ಳು ದುಬೈಲಿ ಇರೋದು ದೊಡ್ಡವಳು. ಮೊನ್ನೆ ಒಂದ್ 4 ತಿಂಗಳಾಯ್ತು ಬಂದು ಹೋಗಿ, ಅದಕ್ಕೆ ಅವಳು ಬಂದಿಲ್ಲ. ನನ್ನ ಮಕ್ಕಳೇ ಅವ್ರ ಜೊತೆಗೆ ತುಂಬಾ ಇದ್ರು. ಇಬ್ರು ಹೆಣ್ಮಕ್ಳು. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಇದ್ರು. ನಮ್ಗೆ ಗಂಡ ಹೆಂಡತಿಗಾದ್ರು, ನನ್ನ ಮಕ್ಳಿಗಾದ್ರು ತುಂಬಾ, ನಾವು ಜೊತೆಲಿ ಇದ್ದೀವಲ್ಲ, ಹಾಗಾದ್ರೆ ತುಂಬಾ ಚೆನ್ನಾಗಿ ನಮ್ಗೆ ನೋಡ್ಕೊಂಡು ಇದ್ದಿದ್ರು. ಈಗ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಅವರು ಮಾತು ಹೇಳಿಕ್ಕೂ ನನ್ಗೆ ತುಂಬಾ ಬೇಜಾರಾಗುತ್ತೆ. ಸ್ವಲ್ಪ ಅವರಿಗೆ ದಮ್ಮೆಲ್ಲ ಇತ್ತು, ಹಾಗಾಗಿ ಹುಷಾರಿಲ್ದಂಗಾಗಿ ತುಂಬಾ ವಿಷಯದೆಲ್ಲ ಮಾಡಿದ್ರು ನಮ್ಮ ಇದನ್ನೆಲ್ಲ. ಆದ್ರೂ ಏನ್ ಮಾಡೋದು, ಉಳ್ಸಕ್ಕಾಗಿಲ್ಲ, ದೇವ್ರ ಚಿತ್ತಲ್ವಾ. ಹಾಗೆ ಇದೆಲ್ಲ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಈಗ ಮಾತಾಡ್ತಾ ಇದ್ದೀನಿ. ಓಕೆ, ಇದಿಷ್ಟು ಅವ್ರ ವಿಷಯದಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ದು. ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಅವ್ರ ಬಗ್ಗೆ ಹೇಳಕ್ಕೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಫಂಕ್ಷನ್ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.